ಹಣ ಬಂದ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ತಮ್ಮದ್ರಿಗೆ. ಸೊ ಇವತ್ತು ನಮ್ಮ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ನಿಮ್ಮ ಜೊತೆ. ಸೊ ಇವತ್ತೇನಂತ ಹೇಳಿದ್ರೆ, ಇಷ್ಟು ದಿನ ಲಾಸ್ಟ್ ಸೀಸನೆಲ್ಲ ಬಿಗ್ ಬಾಸ್ ನೋಡಿದ್ರೆ ನೀವು ಹೆಚ್ಚಾಗಿ ನಮ್ಮ ತುಕಾಲಿ ಅವ್ರದ್ದು ತುಂಬ ಫೇಮಸ್ ಆಗಿದ್ರು. ತುಕಾಲಿ ವೈಫು. ಸೊ ಅದು ಅಂತಿದಾಗೇನೆ ಅದು ಮುಗಿಸ್ಕೊಂಡು ತುಕಾಲಿ ಅವರ ವೈಫ್ ಕೂಡ ಈಗ ಇತ್ತೀಚೆಗೆ ಯಾವುದೋ ಒಂದು ರಿಯಾಲಿಟಿ ಶೋ ಕೂಡ ವಿನ್ ಕೂಡ ಹಾಕಿದ್ರು. ಸೊ ಹಾಗಾಗಿ ತುಂಬ ಜನ ಅಂತ ಇದ್ರು, ಇವರು ಕೂಡ ಬಿಗ್ ಬಾಸ್ಗೆ ಬರಬೇಕು ತುಕಾಲಿ ಅವ್ರ ವೈಫ್ ಇದ್ದರೆ ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ ಅಂತ. ಸೊ ಆಗ ಅಂದ್ಕೊಂಡಂಗೆ ಈ ಬಾರಿ ತುಕಾಲಿ ಅವ್ರ ವೈಫ್ ಮಾನಸ ಅವರು ಕೂಡ ಈಗ ಬಿಗ್ ಬಾಸ್ಗೆ ಬಂದೇ ಬಿಟ್ಟಿದ್ದಾರೆ. ಲಾಸ್ಟ್ ಇಯರ್ ಗಂಡ, ಈ ವರ್ಷ ಹೆಂಡತಿ, ಮುಂದಿನ ವರ್ಷ ಮಕ್ಕಳು. ಇಲ್ಲ, ಬರೋಕ್ಕಾಗಲ್ಲ ಮಕ್ಕಳು. ಸೊ ಎಲ್ಲರೂ ಅಂದ್ಕೊಂಡಂಗೆ ಮಾನಸ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನ ಮಾನಸ ಅವರು ಇರಬೇಕು ಅಂತ ಇದ್ದಂಥ ಪ್ರೇಕ್ಷಕರು ಈಗ ಮಾನಸ ಅವ್ರು ಕಳಿಸಿರೋಕ್ಕೆ ಸ್ವಲ್ಪ ಗರಂ ಆದಂಗೆ ಕಾಣ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಸೀಸನ್ 10 ಮುಗಿಯೋದ್ರೊಳಗೆ ವೀಕ್ಷಕರು ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು. ಅದಕ್ಕೆ ಇವ್ರು ಈಗ ತಾನೇ ಬಂದಿದ್ದಾರೆ. ಸೊ ತುಕಾಲಿ ಅವ್ರಿಗೆ ಅವರು ಲಾಸ್ಟ್ ಸೀಸನ್ ತುಕಾಲಿ ಅವರವಾಗ ಮಾನಸ ಅವ್ರು ಹೇಳ್ತಾಯಿದ್ರು, ಅಯ್ಯೋ ನಮ್ಮ ಗಂಡಂಗೆ ಗೊತ್ತಾಗಲ್ಲ, ಬಾಯಿಗೆ ಬಂದಾಗ ಮಾತಾಡ್ಬಿಡ್ತಾರೆ, ಏನು ಮಾತಾಡಬೇಕು ಗೊತ್ತಾಗಲ್ಲ, ಅದಕ್ಕೆ ಈಚೆ ಬಂದುಬಿಟ್ರು ಬಿಗ್ ಬಾಸಿಂದ ಬೇಗನೆ ಅಂತ ಹೇಳಿದ್ರು. ಸೊ ಇಷ್ಟು ಆಗಿರೋ ಒಂದು 2-3 ದಿನ ನೋಡಿದ್ರೆ ಬಿಗ್ ಬಾಸಲ್ಲಿ ಮಾನಸ್ ಅವರು ಕೂಡ ಹಂಗೇನೆ ವಟ ಅಂತ ಬಾಯಿಗೆ ಬಂದಾಗ ಮಾತಾಡ್ಕೊಂಡಿರ್ತಾರೆ. ಸ್ವಲ್ಪ ಮಾತು ಮೇಲೆ ಇಡ್ತಾ ಇದ್ದರೆ ಚೆನ್ನಾಗಿರ್ತದೆ. ಯಾಕಂದರೆ ನೀರು ನೋಡ್ಬೋದು, ಈ ಸಲ ಬಿಗ್ ಬಾಸಲ್ಲಿ ಅಷ್ಟು ಡೈನಮಿಕ್ ಅಂತ ಹೇಳಿದ್ರೆ ಹೀರೋಗಳಿದ್ದಾರೆ. ಆಬ್ವಿಯಸ್ಲಿ ಈ ಸಲ ಬಿಗ್ ಬಾಸಲ್ಲಿ ಆಲ್ಮೋಸ್ಟ್ ನೋಡೋಕೆ ಹೋದರೆ ನಮ್ಮ ಸೀರಿಯಲ್ ಅವರು ತುಂಬ ಜನ ಇದ್ದಾರೆ. ಸೊ ಸೀರಿಯಲಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋ, ತುಂಬ ಹಿರಿಯರು ಆಗಿರೋರು ಕೂಡ ಒಂದಿಬ್ಬರು ಇದ್ದಾರೆ. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೋಪ್ ಇದೆ, ಅವರು ಕೂಡ ಒಂದು ಸ್ವಲ್ಪ ಎಲ್ಲ ಬಿಗ್ ಬಾಸ್ಗೆ ನ್ಯಾಯ ಒದಗಿಸ್ಬೋದು ಅಂತ. ಅದು ಬಿಟ್ಟರೆ ನಮ್ಮ ಹುಡುಗರ ವಿಷಯಕ್ಕೆ ಬಂದರೆ ಎಲ್ಲ ಕೂಡ ಜಿಮ್ ಬಾಡಿಗಳೆಲ್ಲ ಕೂಡ ಸಖತ್ತಾಗವ್ರೆ. ಸೊ ಈ ಸಲ ಒಂದು ಟಾಸ್ಕ್ ಅಂತ ಬಂದರೆ ಒಂದು ಒಳ್ಳೆ ಕಾಂಪಿಟೇಷನ್ ನೋಡ್ಬೋದು. ಹಾಗೆ ನಮ್ಮ ಹೀರೋ ಕೂಡ ಇದ್ದಾರೆ, ನಮ್ಮ ಚಾಕ್ಲೇಟ್ ಹೀರೋ. ಸೊ ಅವರು ಕೂಡ ಒಂದೊಳ್ಳೆ ಹೋಪ್ ಇಟ್ಟಿದ್ದಾರೆ ಅಂತ ಹೇಳ್ಕೊಬೋದು ಜನಗಳೆಲ್ಲ ಅವ್ರ ಮೇಲೆ. ಅದು ಬಿಟ್ಟರೆ ನೆಕ್ಸ್ಟು ನಮ್ಮ ಗರ್ಲ್ಸ್ ವಿಷಯಕ್ಕೆ ಬಂದರೆ ಎಲ್ಲ ಕೂಡ ಚೆನ್ನಾಗೇ ಇದ್ದಾರೆ, ಯಾರು ಕೂಡ ಚೆನ್ನಾಗಿಲ್ಲ ಅನ್ನೋಂಗಿರಲ್ಲ. ಆದರೆ ನೋಡಿದ ತಕ್ಷಣ ಅಪ್ಪ ಇವ್ರು ನೋಡಿದ ಮೇಲೆ ಕ್ರಶ್ ಆಗುತ್ತೆ. ಸೊ ಅದು ಅಂದ ಚಂದ ಸ್ವಲ್ಪ ಮೇಕಪ್ ಜೊತೆಗೆ ಇದೆ. ಸೊ ನ್ಯಾಚುರಲ್ ಆಗಿ ಏನು ಮೇಕಪ್ ಇಲ್ಲದೆ. ಸೊ ಇಷ್ಟು ಸೀಸನ್ ನೀವು ನೋಡ್ಬೋದು ತುಂಬ ಜನ ಇದ್ದರು ಪ್ರತಿ ಸೀಸನಲ್ಲೂ. ಸೊ ಈ ಸಲ ಆ ಥರ ಪರ್ಟಿಕ್ಯುಲರ್ ಆಗಿ ಯಾರೂ ಇಲ್ಲ. ನೋಡೋಣ ಹೋಗ್ತಾ ಯಾರು ಅವರು ಒಳ್ಳೆತನ ಹೆಂಗೆ ಈಚೆ ಬರುತ್ತೆ ಅಂತ. ಅದು ನಂತರ ನೋಡೋಕೋದ್ರೆ ಆಬ್ವಿಯಸ್ಲಿ ನಮ್ಮ ವಾಗ್ಮಿ ಹೋರಾಟಗಾರ್ತಿ ಚೈತ್ರ ಕುಂದಾಪುರ ಅವರು ಇದ್ದಾರೆ. ಸೊ ಅವ್ರ ಮೇಲೆ ತುಂಬ ಹೋಪ್ ಇದೆ. ಫಸ್ಟ್ ಅನೌನ್ಸ್ ಆದಾಗಲೇ ಎಲ್ಲ ಹೇಳ್ತಾಯಿದ್ರು, ಸೊ ಇವರೇನೇ ಇರಬೇಕು ಬಿಗ್ ಬಾಸ್ಗೆ ಈ ಸಲ ಸಖತ್ತಾಗಿರುತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ಲಾಯರ್ ಅವ್ರು ಕೂಡ ಅವರ ಜಗದೀಶು. ಸೊ ಅವರು ಇಲ್ಲೇ ಬೆಂಗಳೂರವರೇ, ಸಾಕರ್ ನಗರ ಅವರು. ಸೊ ಅವರೊಂದು ಕಾಂಪಿಟೇಷನ್, ಅವರಿಬ್ಬರು ಕೂಡ ಆಪೋಸಿಟ್ ಇದ್ರೂ ಚೆನ್ನಾಗಿರುತ್ತೆ. ಇಬ್ಬರು ಕೂಡ ಒಂದೇ ಟೀಮಲ್ಲಿ ಇತ್ತು ಅಂದರೆ ಬೇರೆಯವ್ರಿಗೆ ಮಾತಾಡೋಕ್ಕೆ ಚಾನ್ಸೇ ಕೊಡೋಲ್ಲ. ಅದು ಬಿಟ್ಟರೆ ನಮ್ಮ ರಘು ಅಂತ ಒಬ್ರು ಇದ್ದಾರೆ. ಸೊ ಅವ್ರದ್ದು 1-2-3 ಪ್ರೋಮೋದಲ್ಲಿ ನೋಡಿದ್ದೀವಿ. ಅವರು ಸ್ವಲ್ಪ ಆ್ಯಂಗ್ರಿ, ಸ್ವಲ್ಪ ಕೋಪ ಜಾಸ್ತಿ ಅನಿಸ್ತದೆ. ನೋಡೋಣ ಹೋಗ್ತಾ ಕೋಪ ಕಮ್ಮಿ ಮಾಡ್ಕೋತಾರೆ, ಆ ಕೋಪ ಇನ್ನೂ ಜಾಸ್ತಿ ಮಾಡ್ಕೋತಾರೆ ಬೇರೆಯವರಿಂದ. ಅವರು ತುಂಬ ಫಸ್ಟ್ರೇಟ್ ಆಗ್ತಾರೆ ಅಂತ. ಅದಾದಮೇಲೆ ನಮ್ಮ ಬಂಗಾರದ ಮನುಷ್ಯ ಇದ್ದಾರೆ. ಸೊ ಅವರು ಕೂಡ ಹೇಗೆ ಆಡ್ತಾರೆ ಅಂತ ನೋಡಬೇಕು. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ನಾವು ನೋಡ್ಬೋದು, ವರ್ತೂರವರು ತುಂಬ ಗೋಲ್ಡ್ ಹಾಕೊಂಡು ಇಷ್ಟ ಆಗಿರಲಿಲ್ಲ. ಬಟ್ ಅಂದರೂ ವರ್ತೂರವ್ರು ಗೋಲ್ಡ್ ಹಾಕಿದ್ರು ಕೂಡ ಅವ್ರು ಆಡೋ ಮಾತು, ಅವ್ರು ಒಳ್ಳೆತನ ಸ್ವಲ್ಪ ಆಚೆ ಬಂತು. ವರ್ತೂರವ್ರು ತುಂಬ ಜನ ಇಷ್ಟಪಟ್ಟರು. ಸೊ ಈಗ ವರ್ತೂರವ್ರ ಥರ ಈ ಗೋಲ್ಡನ್ ಸ್ಟಾರ್ಗೂ ಇಷ್ಟಪಡ್ತಾರೆ, ಇಲ್ಲ ಇವ್ರು ಬೇಗನೆ ಆಚೆ ಬರ್ತಾರೆ ನೋಡಬೇಕು. ಸೊ ನನಗನ್ಸಂಗೆ ಇವ್ರು ಸ್ವಲ್ಪ ಅರ್ಧ ಸೀಸನ್ ಬಿಗ್ ಬಾಸ್ ತನಕ ಇರಲ್ಲ ಅಂತ ನಂಗೆ ಅನಿಸ್ತದೆ. ನೋಡೋಣ ಮುಂದೆ. ಅದು ಬಿಟ್ಟರೆ ಇನ್ನೂ ನಮ್ಮ ಒಂದಷ್ಟು ಜನ ಗೊತ್ತಿಲ್ಲದೆ ಇರೋರು ಕೂಡ ಇದ್ದಾರೆ ನನಗೆ ಈ ಸಲ. ಯಾಕಂದ್ರೆ ನಾವು ಜಾಸ್ತಿ ಸೀರಿಯಲ್ಸ್ ನೋಡಲ್ಲ. ನೋಡೋಣ ಈ ಸಲ ಏನೇನಾಗುತ್ತೆ ಅಂತ. ಸೊ ಅಂದಂಗೆ ಈಗ ಮಾನಸ್ ಅವ್ರ ವಿಚಾರಕ್ಕೆ ಬಂದರೆ, ಸೊ ಸ್ವಲ್ಪ ಬಾಯಿ ಕಮ್ಮಿ ಮಾಡ್ಕೋಬೇಕು. ಸೊ ಈಗ ನೋಡಿದ್ರಿ ನೀವು ಒಂದು ಪ್ರೋಮೋದಲ್ಲಿ ಚೈತ್ರ ಅವ್ರಿಗೆ ಇವ್ರಿಗೂ ಒಂದು ಸ್ವಲ್ಪ ಫೈಟ್ ಆಗಿರೋ ಥರ ಮಾತಲ್ಲಿ, ಫಿಸಿಕಲ್ ಆಗಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎಲ್ಲಿ ಎಷ್ಟು ಬೇಕು ಅಷ್ಟು ಮಾತಾಡಿಕೊಂಡು, ಅದು ಬಿಗ್ ಬಾಸ್ ಅನ್ನೋದು ತಲೆಯಲ್ಲಿರಬೇಕು. ಸುಮ್ಮನೆ ಮನೇಲಿ ಆಡ್ದಂಗೆ ಚೇಳ್ದಂಗೆ ಆಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಜನರು ಹೇಳ್ತಾ ಇರೋದು. ಜನರಲ್ಲೇ ನಾನು ಒಬ್ಬ.
ಸೊ ಹಾಗಾಗಿ ಇತ್ತೀಚೆಗೆ ಇವರು ಗಿಚ್ಚಗಿಲಿಲಿ ಬೇರೆ ವಿನ್ ಆದರು. ಸೊ ಅವರು ತುಕಾಲಿ ಅವರು ಕೂಡ ಏನಾದ್ರು ಟಿಪ್ಸ್ ಕೊಟ್ಟಿರ್ತಾರೆ ಆಬ್ವಿಯಸ್ಲಿ. ಲಾಸ್ಟ್ ಟೈಮ್ ಅವರು ಕೂಡ ಒಳ್ಳೆ ಆಟ ಆಡಿದರು ತುಕಾಲಿ ಸಂತೋಷ್ ಅವರು. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಬಿಗ್ ಬಾಸ್ ಥೀಮ್ ಸ್ವರ್ಗ ನರಕ ಎಲ್ಲ ನಮ್ಗೆ ಒಂದು ಹಾಡಿಗೆ ನೆನಪಾಗ್ತದೆ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಅಂತ, ಅದೆಲ್ಲ ಈಗ ಬಿಗ್ ಬಾಸ್ ಮನೆಯೊಳಗೆ ತಂದಿಕ್ಬಿಟ್ಟವ್ರೆ. ಸೊ ನೋಡೋಣ, ಈ ಹೋದ್ಸಲಿ ನಮ್ಮ ವರ್ತೂರವರು ತುಕಾಲಿಗೆ ಗೋಲ್ಡ್ ಚೈನ್ ಕೊಟ್ಟರು. ಸೊ ಈ ಸಲ ಮಾನಸ ಏನು ವಸೂಲಿ ಮಾಡ್ಕೊಬತ್ತಾರೆ ಅಂತ ನೋಡೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್, ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ನಮಸ್ತೆ. ಸೊ मज़ा आया।